ರಾಮಗುಪ್ತ. ಶ್ರೀನಿವಾಸ ರಾಮಾನುಜನ್. ಶಾಕುಂತಲಾದೇವಿ. ನನ್ನ ಹೆಸರು ಪ್ರಾರ್ಥನಾ. ನಾವು ಈಗ ಗಣಿತ ರಸಪ್ರಶ್ನೆಯನ್ನು ನೆರವೇರಿಸಿಕೊಳ್ಳಲಿದ್ದೇವೆ. ಆರ್ಯಭಟ್ಟ ತಂಡಕ್ಕೆ ಮೊದಲನೇ ಪ್ರಶ್ನೆ. ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. ಈ ಉತ್ತರ ಸರಿಯಾಗಿದೆ. ನಿಮಗೆ ಪೂರ್ಣಾಂಕಗಳು ಸಿಕ್ಕಿದೆ. ಭಾಗಲಬ್ಧ ಸಂಖ್ಯೆಗಳು ಎಂದರೇನು? P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಉತ್ತರ ಸರಿಯಾಗಿದೆ. ನಿಮಗೆ ಪೂರ್ಣಾಂಕಗಳು ಸಿಕ್ಕಿದೆ. ಶ್ರೀನಿವಾಸ ರಾಮಾನುಜನ್. ಈಗ ಪ್ರಶ್ನೆ 3ನೇ ತಂಡಕ್ಕೆ. ಶ್ರೀನಿವಾಸ ರಾಮಾನುಜನ್ ತಂಡಕ್ಕೆ ಪ್ರಶ್ನೆ ಹೀಗಿದೆ. ವಾಸ್ತವ ಸಂಖ್ಯೆಗಳು ಎಂದರೇನು? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟು ಗಣವನ್ನು ವಾಸ್ತವ ಸಂಖ್ಯೆಗಳು ಎನ್ನುವರು. ಉತ್ತರ ಸರಿಯಾಗಿದೆ. ನಿಮಗೆ ಪೂರ್ಣಾಂಕಗಳು ದೊರಕಿದೆ. ಈಗ 4ನೇ ತಂಡಕ್ಕೆ ಶಾಕುಂತಲಾದೇವಿ ತಂಡಕ್ಕೆ ಪ್ರಶ್ನೆ ಹೀಗಿದೆ. ವರ್ಗ ಬಹುಪದೋಕ್ತಿ ಎಂದರೇನು? ಕ್ವಶನ್ ಇನ್ನೊಮ್ಮೆ ಕೇಳಪ್ಪ. ವರ್ಗ ಬಹುಪದೋಕ್ತಿ ಎಂದರೇನು? ಉತ್ತರ ಸಿಕ್ಕಿಲ್ಲ. 4ನೇ ತಂಡ ಉತ್ತರ ಹೇಳಿಲ್ಲ. 3ನೇ ತಂಡಕ್ಕೆ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಎನ್ನುವುದು. ಈ ಉತ್ತರ ಸರಿಯಾಗಿದೆ. ಪೂರ್ಣ ಸಂಖ್ಯೆಯು ದೊರಕಿದೆ. ಈಗ 2ನೇ ಸುತ್ತು. ಮೊದಲನೇ ತಂಡ ಆರ್ಯಭಟ್ಟ ತಂಡಕ್ಕೆ ಮೊದಲನೇ ಪ್ರಶ್ನೆ. ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ. ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳ ಗುಣಲಬ್ಧವಾಗಿದ್ದಾಗ ಕಂಡುಹಿಡಿಯುವ ಸೂತ್ರ ಯಾವುದು? ಆಲ್ಫಾ ಇಂಟು ಬೀಟಾ =C/. ಆರ್ಯಭಟ್ಟ ತಂಡ 10 ಅಂಕಗಳನ್ನು ಗಳಿಸಿದೆ. ಈಗ 2ನೇ ತಂಡಕ್ಕೆ ಪ್ರಶ್ನೆ. ಘನ ಬಹುಪದೋಕ್ತಿ ಎಂದರೇನು? ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನ ಬಹುಪದೋಕ್ತಿ ಎನ್ನುವರು. ಉತ್ತರ ಸರಿಯಾಗಿದೆ. 10 ಅಂಕಗಳು ದೊರಕಿದೆ. ನಾನೇ ಕೇಳ್ತೀನಿ. ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಕೊಡಿ. x² - 3x - 4. ಸರಿಯಾದ ಉತ್ತರ. 5 ಅಂಕಗಳು ದೊರೆತಿದೆ. 4ನೇ ತಂಡಕ್ಕೆ ಬೋನಸ್ 5 ಅಂಕಗಳು ದೊರೆತಿದೆ. ಈಗ 4ನೇ ತಂಡಕ್ಕೆ ನೇರ ಪ್ರಶ್ನೆ. ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ. ಉತ್ತರ ಪಾಸ್ ಆಗಿದೆ. ಮೊದಲನೇ ತಂಡ ax + b. ತಪ್ಪಾದ ಉತ್ತರ. 2ನೇ ತಂಡ. ರಿಪೀಟ್ ದ ಕ್ವಶನ್. ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ. The question pass.
ಆದರ್ಶ ರೂಪ. ಈ ಪ್ರಶ್ನೆಗೆ ಯಾವ ತಂಡಗಳು ಉತ್ತರ ನೀಡಿಲ್ಲ. ಆದರ್ಶ ರೂಪ ಹೀಗಿದೆ. ಮೂರನೇ ಸುತ್ತು. ಮೊದಲನೇ ಆರ್ಯಭಟ ತಂಡಕ್ಕೆ ಮೊದಲನೇ ನೇರ ಪ್ರಶ್ನೆ. ಅಂಕಗಣಿತದ ಮೂಲ ಪ್ರಮೇಯ. ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಅದರ ಅಪವರ್ತನಗಳ ಗುಣಲಕ್ಷಣವಾಗಿ ವ್ಯಕ್ತಪಡಿಸಬಹುದು. ರಿಪೀಟ್. ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಅದರ ಅಪವರ್ತನಗಳ ಗುಣಲಕ್ಷಣಗಳಾಗಿ ವ್ಯಕ್ತಪಡಿಸಬಹುದು. Answer wrong. Question pass to Brahmagupta. ಪ್ರತಿಯೊಂದು ಸಂಕೃತ ಸಂಖ್ಯೆಗಳನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಅಪವರ್ತಿಸಬಹುದು. ಈ ಅಪವರ್ತಿಸುವಿಕೆಯು ಘಟಿಸುವ ಕ್ರಮವನ್ನು ಅವಿಭಾಜ್ಯಗಳ ಅವಿಭಾಜ್ಯಗಳಿಗೆ ಹೊರತುಪಡಿಸಿ ಅನನ್ಯವಾಗಿರುತ್ತದೆ. Okay. The answer is correct. Repeat once again. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಅಪವರ್ತಿಸುವಿಕೆಯು ಘಟಿಸುವ ಕ್ರಮವನ್ನು ಅನನ್ಯವಾಗಿರುತ್ತದೆ. ಆನ್ಸರು ಒಂದಿಷ್ಟು ಅಲ್ಲಿ ಮಿಸ್ಟೇಕ್ ಇದೆ, ಆದರೂ ಆನ್ಸರ್ ಸರಿ ಇದೆ. ಇವರಿಗೆ ಬೋನಸ್ ಅಂಕಗಳು 5. ಎರಡನೇ ತಂಡಕ್ಕೆ ಬೋನಸ್ ಅಂಕಗಳು 5. ಪ್ರಶ್ನೆ ಬ್ರಹ್ಮಗುಪ್ತ ತಂಡಕ್ಕೆ. ಈ ಪ್ರಶ್ನೆ ಹೀಗಿದೆ: ಮಾಸಾಹ ಎಂದರೇನು? ಕ್ವಶನ್ ಪಾಸ್ ಆಗಿದೆ. ಮೂರನೇ ತಂಡಕ್ಕೆ. ಅತಿ ಹೆಚ್ಚು ದತ್ತ ಸಂಖ್ಯೆಗಳಲ್ಲಿ ಕಡಿಮೆ ಘಾತವನ್ನು ಹೊಂದಿರುವುದಕ್ಕೆ ಮಾಸಾಹ ಎನ್ನುವುದು. ಈ ಉತ್ತರ ಸರಿಯಾಗಿದೆ. ಉತ್ತರ ಸರಿಯಾಗಿದ್ದು ಮೂರನೇ ತಂಡಕ್ಕೆ ಬೋನಸ್ ಅಂಕಗಳು. ಮೂರನೇ ತಂಡಕ್ಕೆ ಮೂರನೇ ಪ್ರಶ್ನೆ. ಲಾಸಾಹ ಎಂದರೇನು? ದತ್ತ ಸಂಖ್ಯೆಗಳಲ್ಲಿನ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಸಂಖ್ಯೆಗೆ ಲಾಸಾಹಗಳು ಎನ್ನುವುದು. ಈ ಉತ್ತರ ಸರಿಯಾಗಿದೆ. ನಾಲ್ಕನೇ ತಂಡಕ್ಕೆ ನಾಲ್ಕನೇ ಪ್ರಶ್ನೆ. ಭಾಗಲಬ್ಧ ಸಂಖ್ಯೆಗಳಿಗೆ 2 ಉದಾಹರಣೆ ಕೊಡಿ. ಈ ಉತ್ತರ ಸರಿ. ಇನ್ನೊಂದು ಉದಾಹರಣೆ 3/5. ಈ ಉತ್ತರ ಸರಿಯಾಗಿದೆ. ಈಗ ನಾಲ್ಕನೇ ಸುತ್ತಿನ ಮೊದಲನೇ ಪ್ರಶ್ನೆ ಆರ್ಯಭಟ ತಂಡ. ಘನ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ.
ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಉತ್ತರ ತಪ್ಪು. ಘನ ಬಹುಪದಕ್ಕೆ ಆದರ್ಶ ರೂಪ ಬರೆಯಿರಿ. P of x is equal to x cube plus ax bx square plus cx plus b. ವೆರಿ ಗುಡ್ ಆನ್ಸರ್. ಉತ್ತರ ಸರಿಯಾಗಿದೆ. ಉತ್ತರ ಸರಿಯಾಗಿದೆ. ಬೋನಸ್ ಅಂಕಗಳು ಬ್ರಹ್ಮಗುಪ್ತ ತಂಡಕ್ಕೆ. ನಾಲ್ಕನೇ ಸುತ್ತು ಎರಡನೇ ಪ್ರಶ್ನೆ ಬ್ರಹ್ಮಗುಪ್ತ ತಂಡಕ್ಕೆ. ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. Alpha plus beta is equal to minus b by a. ವೆರಿ ಗುಡ್ ಆನ್ಸರ್. ಉತ್ತರ ಸರಿಯಾಗಿದೆ. ಪೂರ್ಣ ಅಂಕಗಳು ಬ್ರಹ್ಮಗುಪ್ತ ತಂಡಕ್ಕೆ. ನಾಲ್ಕನೇ ಸುತ್ತು ಮೂರನೇ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ರೇಖಾತ್ಮಕ ಬಹುಪದೋಕ್ತಿ ಎಂದರೇನು? ಡಿಗ್ರಿ ಒಂದರ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು? ಉತ್ತರ ಸರಿಯಾಗಿದೆ. ಪೂರ್ಣ ಅಂಕಗಳು ದೊರೆತಿವೆ. ಇಲ್ಲಿ ನೋಡ್ಕೋ. ಈಗ ನಾಲ್ಕನೇ ತಂಡಕ್ಕೆ ನಾಲ್ಕನೇ ಪ್ರಶ್ನೆ. ಬಹುಪದೋಕ್ತಿಗೆ ಉದಾಹರಣೆ ಕೊಡಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ಉತ್ತರ ತಪ್ಪಾಗಿದೆ. x square plus 2x plus 4. ಉತ್ತರ ಸರಿ ಇದೆ. ಪೂರ್ಣ ಅಂಕಗಳು. ಉತ್ತರ ಸರಿಯಾಗಿದೆ. ಪೂರ್ಣ ಅಂಕಗಳು ನಾಲ್ಕನೇ ತಂಡಕ್ಕೆ ಬರುತ್ತಿವೆ. ಅಂಕಗಳು ಹೀಗಿವೆ. ಮುಂದೆ ಟೋಟಲ್ ಮಾಡು. ಬ್ರಹ್ಮಗುಪ್ತ ಕೆಳಗೆ ಅದ್ರ ಲೈನ್ ಕೆಳಗೆ ಬರಿ. ಓಕೆ. ಸೊ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆಯನ್ನು ನಡೆಸಲಾಯಿತು. ರಸಪ್ರಶ್ನೆ ಕಾರ್ಯಕ್ರಮ. ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳು ಎರಡು ಅಧ್ಯಾಯದಿಂದಲೂ ನಡೆಸಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಡೆದಂತಹ ಅಂಕಗಳ ಒಂದು ಸ್ಕೋರ್ ಬೋರ್ಡ್ ಇಲ್ಲಿದೆ. ಸೊ ಇದರಲ್ಲಿ 4 ತಂಡಗಳನ್ನು ವಿಭಾಗ ಮಾಡಿಕೊಂಡಿದ್ದು, ಮೊದಲನೇದು ಆರ್ಯಭಟ, ಎರಡನೇದು ಬ್ರಹ್ಮಗುಪ್ತ, ಮೂರನೇದು ಶ್ರೀನಿವಾಸ ರಾಮಾನುಜನ್, ನಾಲ್ಕನೇದು ಶಕುಂತಲಾ ದೇವಿ. ಈ 4 ತಂಡಗಳಲ್ಲಿ ಗಳಿಸಿರುವಂತಹ ಅಂಕಗಳು ಈ ರೀತಿ ಇದೆ. ಆರ್ಯಭಟ ತಂಡ ಒಟ್ಟು 25 ಅಂಕಗಳನ್ನು ಗಳಿಸಿದೆ. ಬ್ರಹ್ಮಗುಪ್ತ ತಂಡ 40 ಅಂಕಗಳನ್ನು ಗಳಿಸಿದೆ. ಶ್ರೀನಿವಾಸ ರಾಮಾನುಜನ್ ತಂಡ 35 ಅಂಕ ಗಳಿಸಿದೆ. ಹಾಗೆಯೇ 4ನೇ ತಂಡ ಶಕುಂತಲಾ ದೇವಿ ತಂಡ 25 ಅಂಕ ಗಳಿಸಿದೆ. ಸೊ ಸ್ಕೋರ್ ಬೋರ್ಡ್ ಮೂಲಕ ನಾವು ವ್ಯಕ್ತಪಡಿಸೋದಾದ್ರೆ, ಮೊದಲನೇ ಅಂದ್ರೆ ಪ್ರಥಮ ಬಹುಮಾನವನ್ನ ಬ್ರಹ್ಮಗುಪ್ತ ತಂಡ ಪಡೆದಿದೆ. ಫಸ್ಟ್ ಪ್ಲೇಸ್ ತಗೊಂಡಿದೆ. ದ್ವಿತೀಯ ಬಹುಮಾನವನ್ನ ಶ್ರೀನಿವಾಸ ರಾಮಾನುಜನ್ ತಂಡ ತಗೊಂಡಿದೆ. ಹಾಗೇನೆ 2 ತಂಡಗಳು ತೃತೀಯ
ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾನು ಚಿಕ್ಕದಾಗಿ ಒಂದು ಬಹುಮಾನವನ್ನು ಕೂಡ ನೀಡಲಿದ್ದೇನೆ. ಸೊ ಪ್ರಥಮ ಬಹುಮಾನವನ್ನು ಗಳಿಸಿರುವಂತಹ ಬ್ರಹ್ಮಗುಪ್ತದ ಲೀಡರ್ ದೀಪಿಕಾ ಬರಬೇಕು, ಅವರಿಗೆ ಬಹುಮಾನವನ್ನು ವಿತರಿಸಲಾಗುತ್ತೆ. ಹಾಗೇನೆ ದ್ವಿತೀಯ ಸ್ಥಾನ ಪಡೆದಿರುವಂತಹ ಶ್ರೀನಿವಾಸ ರಾಮಾನುಜನ್ ತಂಡದ ಲೀಡರ್ ಸಂಗೀತ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ತೃತೀಯ ಸ್ಥಾನವನ್ನ ಪಡೆದಿರ್ತಕ್ಕಂಥ 2 ತಂಡಗಳು, ಒಂದು ಆರ್ಯವಟ ಮತ್ತೊಂದು ಶಾಕುಂತಲಾ ದೇವಿ. ಈ 2 ತಂಡದ ಲೀಡರ್ಗಳು ವೇದಿಕೆ ಮೇಲೆ ಬರಬೇಕು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಹಾಗೂ ನಾನು ಇವತ್ತು ನಿಮಗೆ ಚಿಕ್ಕದಾಗಿ ನಾನು ಬಹುಮಾನವನ್ನು ವಿತರಿಸ್ತಿದ್ದೆ, ಹೌದಲ್ಲ? ಸೊ ಇದರ ಉದ್ದೇಶ ಏನು ಅಂತ ಗೊತ್ತಿದೆ? ಏನ್ ಹೇಳಿ? ಸೊ ಎನ್ಕರೇಜ್ಮೆಂಟ್. ಸೊ ನಾಳೆ ನೆಕ್ಸ್ಟ್ ಬರುವಂತವ್ರು ನೋಡಿ, ನಾನು ಪ್ರಥಮ ಸ್ಥಾನದಲ್ಲಿ ಬರಬೇಕು ಅನ್ನೋ ಒಂದು ಉತ್ಸಾಹಕತೆಯಿಂದ ನೀವು ಪಾಲ್ಗೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ರಸಪ್ರಶ್ನೆ ಮಾಡ್ತೀವಿ ಅಂತಲ್ಲ, ಒಂದು ಸಂವಾದ ಆಗಿರ್ಬೋದು, ಬ್ಲಾಕ್ ಬೋರ್ಡ್ ಮೇಲೆ ಲೆಕ್ಕ ಬಿಡಿಸೋದಾಗಿರ್ಬೋದು, ಸೊ ಅಲ್ಲೇನೆ ನಿಮಗೆ ರಿಟರ್ನ್ ಕ್ವಿಜ್ ಆಗಿರ್ಬೋದು, ಯಾವುದೇ ಆಕ್ಟಿವಿಟಿ ಕೊಟ್ಟಾಗ್ಲೂ ಕೂಡ ಸೊ ನೀವು ಅದರಲ್ಲಿ ಉತ್ಸುಕತೆಯಿಂದ ಭಾಗವಹಿಸಬೇಕು ಅನ್ನೋ ಕಾರಣ ನಾವು ಈ ರೀತಿ ಉತ್ತೇಜಕವಾಗಿ ನಿಮಗೆ ಬಹುಮಾನವನ್ನು ವಿತರಿಸಿದ್ವಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಆಸಕ್ತಿಯಿಂದ ಪಾಲ್ಗೊಂಡಿದ್ರಿ. ಸೊ ಹಾಗೇನೆ ಪ್ರಶ್ನೆಗಳನ್ನು ಕೂಡ ನೀವೇ ರೆಡಿ ಮಾಡ್ಕೊಂಡು ಬಂದಿದ್ದೀರಿ. ಸೊ ಅದು ನನಗೆ ತುಂಬಾ ಖುಷಿ ತಂದಿದೆ. ಸೊ ನಿಮಗೆಲ್ಲರಿಗೂ ಕೂಡ